ಪ್ರತಿಯೊಬ್ಬರು ನೋಡಬೇಕು. ಯಾಕಂದರೆ ಸಾಕಷ್ಟು ಕೇಸಸ್ ಆಗ್ತಾ ಇರುತ್ತೆ. ನಾವು ತುಂಬ ಜನ ಫ್ರೆಂಡ್ಸ್ ಸರ್ಕಲಲ್ಲೂ ಕೇಳಿರ್ತೀವಿ. ಅದು ಲಾಸ್ಟಲ್ಲಿ ಕೆಲವಷ್ಟು ಜೀವಗಳು ಹೋಗ್ಬೋದು ಅಥವಾ ಆಕ್ಸಿಡೆಂಟ್ಸ್ ಕೂಡ ಆಗ್ಬೋದು. ಸೊ ಆ ಥರ ಒಂದು ಮೆಸೇಜ್ ಇಟ್ಕೊಂಡು ಒಂದು ಕತೆ ಹೇಳುವಂಥ ಒಂದು ಸಿನಿಮಾ. ಅದಲ್ಲದೆ ಪ್ರತಿಯೊಂದು ಕಲಾವಿದರು ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ ಸಿನಿಮಾದಲ್ಲಿ. ತುಂಬ ದೊಡ್ಡ ತಾರಾಗಣ ಇದೆ ಸಿನಿಮಾದಲ್ಲಿ. ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಒಬ್ಬೊಬ್ಬರು ಹೆಸರು ತೊಗೊಳಕ್ಕಾಗಲ್ಲ, ಯಾಕಂದರೆ ಅಷ್ಟು ಜನ ಇದ್ದಾರೆ. ಸೊ ಸಖತ್ ಸ್ಟುಡಿಯೋ ಹಾಗೆ ನಾಗರಾಜ್ ಅವ್ರಿಗೆ ಮತ್ತು ಇಡೀ ತಂಡಕ್ಕೆ, ಎಲ್ಲ ಕಲಾವಿದರಿಗೆ ಆಲ್ ದ ವೆರಿ ಬೆಸ್ಟ್. ಒಂದು ಮಿಡಲ್ ಕ್ಲಾಸ್ ಕತೆ ಇಟ್ಕೊಂಡು ಮಾಡಿರೋಂಥ ಸಿನಿಮಾ. ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ ಆಲ್ ದ ವೆರಿ ಬೆಸ್ಟ್. ಆಲ್ ದ ಮರ್ಯಾದೆ ಪ್ರಶ್ನೆ ಸಿನಿಮಾನ ನೋಡ್ಕೊಂಡು ಬಂದಿದ್ದು. ಸುಮಾರು ಒಳ್ಳೊಳ್ಳೆ ವಿಚಾರಗಳಿದೆ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ. ಮೊದಲನೇದು ಅವ್ರು ಏನು ಅಂದ್ಕೊಂಡಿದ್ರು ಕಾನ್ಸೆಪ್ಟ್ ಡೆಲಿವರಿ ಮಾಡಬೇಕು ಅಂತ ಅಂದರೆ, ಕುಡಿದು ಓಡಿಸೋದ್ರಿಂದ ಎಷ್ಟೆಲ್ಲ ಅಪಘಾತಗಳಾಗತ್ತೆ, ಎಷ್ಟೆಲ್ಲ ತೊಂದರೆಗಳಾಗತ್ತೆ, ನೋವುಗಳಾಗತ್ತೆ, ಎಷ್ಟು ಜೀವ ಎಲ್ಲ ಹೋಗಿರೋದನ್ನು ನಾವು ನೋಡ್ತಾನೆ ಬರ್ತಾಯಿದ್ದೀವಿ. ಸೊ ಬರೀ ಕುಡಿದು ಓಡಿಸೋದಷ್ಟೇ ಅಲ್ಲ, ಓಡಿಸುವಾಗ ನಾರ್ಮಲಾಗಿ ಓಡಿಸುವಾಗ್ಲೂ ತುಂಬ ಕೇರ್ಫುಲ್ಲಾಗಿರೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಎರಡನೇದು, ಐ ಥಿಂಕ್ 5 ಜನ ಹುಡುಗರ ಕ್ಯಾರೆಕ್ಟರ್ಸ್ ತುಂಬ ಬ್ಯೂಟಿಫುಲ್ ಆಗಿದೆ. ಎಸ್ಪೆಷಲಿ ಸತೀಶ್, ಸೂರಿ, ಮಂಚನ್ ಕ್ಯಾರೆಕ್ಟರು, ಅವ್ರ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವೆಲ್ಲ ಮರ್ಯಾದೆ ಅಂದರೆ ಬೇರೆ ಏನೋ ಅಂದ್ಕೊಂಡಿರ್ತೀವಿ, ಬಟ್ ಆ್ಯಕ್ಚುಲಾಗಿ ಸಿನಿಮಾ ಒಂದು ಮೆಸೇಜ್ ಕೊಡುತ್ತೆ, ಮರ್ಯಾದೆ ಅಂದರೆ ಏನು ಅಂತ. ಸೊ ದಟ್ ಮೆಸೇಜ್ ವಾಸ್ ರಿಯಲಿ ಗುಡ್. ಆ್ಯಂಡ್ ತುಂಬ ದಿನ ಆದಮೇಲೆ ನಾನು ರಾಕೇಶ್ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿದ್ದು ಸಖತ್ ಖುಷಿ ಕೊಡ್ತು. ಬಿಕಾಸ್ ತುಂಬ ದಿನ ಆಗಿತ್ತು ರಾಕೇಶ್ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿದ್ದು. ಸೊ ಓವರ್ ಆಲ್ ಮೂವಿ ಕೂಡ ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ, ಹಾಗೆ ತುಂಬ ಎಂಟರ್ಟೈನಿಂಗ್ ಆಗೂ ಕೂಡ ಇದೆ. ಸೊ ಐ ಥಿಂಕ್ ಎಲ್ಲರೂ ಹೋಗಿ ಮೂವಿನ ವಾಚ್ ಮಾಡಲೇಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಅಕ್ಷತಾ ಮಾತಾಡ್ತಾ ಇರೋದು. ಆ್ಯಂಡ್ ತುಂಬ ದಿನಗಳ ನಂತರ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಥ ಒಳ್ಳೆ ಒಂದು ಮೆಸೇಜ್ ಇರುವಂಥ ಫಿಲಮ್ ನೋಡ್ತಾ ಇರೋದು. ಸೊ ಇಷ್ಟು ದಿನ ನಾವು ಝೊಮ್ಯಾಟೊ ಬಾಯ್ ಆಗಿರ್ಬೋದು, ಪ್ರತಿಯೊಬ್ಬರು ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಈಸಿಲಿ ಹೇಳ್ತಿದ್ವಿ ಬಂದುಬಿಡಿ 3rd ಫ್ಲೋರ್ಗೆ 4th ಫ್ಲೋರ್ಗೆ ಅಂತ. ಸೊ ಈ ಮೂವಿ ನೋಡಿದ್ಮೇಲೆ ಒಂದು ಆ್ಯಕ್ಚುಲಿ ತುಂಬ ಒಂದು ಕೆಲವಷ್ಟು ವಿಚಾರಗಳು ನನಗೂ ಕನೆಕ್ಟ್ ಆಯಿತು ಪರ್ಸ್ನಲಿ. ಸೊ ಕ್ಯಾಬ್ ಡ್ರೈವರ್ ಆಗಿರ್ಬೋದು, ಸುಮ್ಮನೆ ಫನ್ ಅಂದ್ಕೊಂಡು ಎಲ್ಲ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಾರೆ. ಸೊ ಅದರಿಂದ ಒಂದು ಎಂಟೈರ್ ಫ್ಯಾಮಿಲಿಗೆ ಅದು ಎಫೆಕ್ಟ್ ಆಗುತ್ತೆ. ಚಿತ್ರನ ಮತ್ತೆ ಸ್ಕ್ರೀನ್ ಮೇಲೆ ನೋಡಿ ತುಂಬ ಖುಷಿ ಆಯಿತು. ರಾಕೇಶ್ ಅವರು, ಸುನೀಲ ಅವರು ತುಂಬ ದಿನಗಳಾದಮೇಲೆ ಮತ್ತೆ ದೊಡ್ಡ ಸ್ಕ್ರೀನಲ್ಲಿ ಕಾಣಿಸ್ಕೊಂಡು ಪ್ರತಿಯೊಬ್ಬರು ಆ್ಯಕ್ಟಿಂಗ್ ಸ್ಪೆಷಲಿ ನನಗೆ ತುಂಬ ಇಷ್ಟ ಆಯಿತು. ಮತ್ತು DOP ಅವ್ರ ಕೆಲಸ, ಸಿನಿಮಾಟೋಗ್ರಾಫರ್ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಕೂಡ ಬೋರ್ ಆಗದೆ ಎಡಿಟ್ನ ತುಂಬ ಕ್ರಿಸ್ಪಾಗಿ ಇಟ್ಕೊಂಡು ಮಾಡಿರೋಂಥ ಸಿನಿಮಾ. ಆಲ್ರೆಡಿ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಪ್ಲೇಸ್ ಮಾಡ್ಕೊಂಡಿದ್ದಾರೆ. ಮರ್ಯಾದೆ ಪ್ರಶ್ನೆ ಅಂತಂದರೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ಸಿನಿಮಾ ಇದು. ಬರೀ ಅಷ್ಟೇ ಆದರೆ ಸಾಲದು, ನೀವೆಲ್ಲ ಥಿಯೇಟ್ರಿಗೆ ಬಂದು ನೋಡಬೇಕು. ಅಂದರೆ OTT ಆ್ಯಸ್ ಆಲ್ವೇಸ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಇದನ್ನು, OTTಗೆ ಬರಲಿ, ಅವಾಗ ನೋಡೋಣ ಅಂತ ಒಂದು ಆ್ಯಟಿಟ್ಯೂಡ್ ಇಟ್ಕೊಂಡಿದ್ರೆ ಐ ಡೋಂಟ್ ಥಿಂಕ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ವಿಲ್ ಗ್ರೋ. ಹಾಗಾಗಿ ಮನಸ್ಪೂರ್ವಕವಾಗಿ ಐ ವಿಶ್ ದ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಎಲ್ಲ ಥಿಯೇಟ್ರಿಗೆ ಬಂದು ಮರ್ಯಾದೆ ಅಂತ ಅನಿಸುತ್ತೆ. ಅಷ್ಟು ಚಂದವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ತೇಜು. ಆ್ಯಂಡ್ ಅಫ್ಕೋರ್ಸ್ ರಾಕೇಶ್ ಅವ್ರಿಗೆ ಬಹುಶಃ ಅದೊಂದು ಕಮ್ಬ್ಯಾಕ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಅಷ್ಟು ಚಂದ ಅವ್ರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಎವ್ರಿಬಡಿ ಶೈನ್ ಆಗಲಿ. ಆಮೇಲೆ ಮಧ್ಯದಲ್ಲಿ ನಮ್ಮ ಪ್ರೊಡ್ಯೂಸರ್ ಶ್ವೇತಾ ಅವ್ರದ್ದು ಕಾಣಿಸ್ಕೊಳ್ಳುವಂಥ ಕ್ಯಾಮಿಯೋ ಆಗಿರ್ಬೋದು, ಹಾಗೆ ನಾಗರಾಜ್ ಅವರು ಡಿರೆಕ್ಟರ್, ಅವರು ಕೂಡ ಒಂದು ಕ್ಯಾಮಿಯೋ ಬಂದು ಹೋಗ್ತಾರೆ. ಓವರ್ ಆಲ್ ಒಂದು ಸ್ಟೋರಿ ಬ್ಯೂಟಿಫುಲ್ಲಾಗಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೋವಂಥ ಒಂದು ಕತೆ. ಆ್ಯಂಡ್ ಅದ್ರ ಜೊತೆಯಲ್ಲಿ ಹೇಳಕ್ಕೆ ಹೊರಟಿರೋಂಥ ಮೆಸೇಜ್ ಕೂಡ ಅಷ್ಟೇ ಈಗಿನ ಜನ್ರೇಷನ್ಗೆ ತುಂಬ ಆ್ಯಪ್ಟ್ ಅಂತ ಅನಿಸುತ್ತೆ. ಈ ಪಾರ್ಟಿ ಕಲ್ಚರೆಲ್ಲ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಬಹುಶಃ ತುಂಬ ಆ್ಯಪ್ಟ್ ಅಂತ ಅನಿಸುತ್ತೆ ಅವ್ರು ಹೇಳಕ್ಕೆ ಹೊರಟಿರೋಂಥ ಮೆಸೇಜು. ಸೊ ಆಲ್ ದಿ ವೆರಿ ಬೆಸ್ಟ್. ಮರ್ಯಾದೆ ಪ್ರಶ್ನೆಗೆ ನೀನಾದರೂ ಮನಸ್ಸು ಮಾಡಿದ್ರೆ ಎಂಥ ಕೋಟ್ಯಾಧೀಶ್ವರ ಆದರೂ ಅವನು ಮಣ್ಣು ಮುಕ್ಕಿಸ್ಬೋದು ಅಂತ ಒಂದು ಒಳ್ಳೆ ಮೆಸೇಜ್ ಮುಖಾಂತರ ರಿಯಾಲಿಟಿಯಿಂದ ಸರಳವಾಗಿ, ಸುಂದರವಾಗಿ, ಅದ್ಭುತವಾದ ಸ್ಟಾರ್ ಕಾಸ್ಟ್ ಇಟ್ಕೊಂಡು ಒಂದು ಒಳ್ಳೆ ನಿರ್ದೇಶನದ ಜೊತೆಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೌಮ್ಯಾಜಿ ಆ್ಯಂಡ್ ನಮ್ಮ RJ ಪ್ರದೀಪ್ಗೆ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ರಾಕೇಶ್ ನನ್ನ ಒಳ್ಳೆ ಗೆಳೆಯ, ಹಳೆಯ ಗೆಳೆಯ, ಇಷ್ಟೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಅಂತ ನಮ್ಮ ತಾಯಿನೇ ಗೊತ್ತಿರಲಿಲ್ಲ. ರಾಕೇಶ್